ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೀವಿತ್ ನೀಟ್ ಅಕಾಡೆಮಿಯಲ್ಲಿ ಇರುವಂತಹ ಒಂದಷ್ಟು ಫೆಸಿಲಿಟೀಸ್ ಬಗ್ಗೆ ನಾವು ಗಮನಿಸ್ತಾ ಇದ್ವಿ. ಈಗ ಈ ಒಂದು ಅಕಾಡೆಮಿಯ ಅಧ್ಯಕ್ಷರು ಜೊತೆಗೆ ಪ್ರಿನ್ಸಿಪಾಲ್ರು ಆಗಿರುವಂತಹ ಹಿರೇಗೌಡರು ನಮ್ಮ ಜೊತೆಗಿದ್ದಾರೆ. ಸರ್, ನಾವು ಈಗಾಗಲೇ ಸಾಕಷ್ಟು ಡೀಟೇಲ್ಸನ್ನು ನೋಡಿದ್ವಿ. ಯಾವ ರೀತಿಯಾಗಿ ಯೂನಿವರ್ಸಿಟಿ, ಯಾವ ರೀತಿಯಾಗಿ ಸಂಸ್ಥೆ ಇದೆ, ಜೊತೆಗೆ ಕ್ಯಾಂಪಸ್ ಹೇಗಿದೆ ಅಂತೆಲ್ಲ ಗಮನಿಸ್ತಾ ಇದ್ವಿ. ಇಲ್ಲಿ ಪ್ರಮುಖವಾಗಿ ಬಂದಾಗ ಎಜುಕೇಷನ್ ಬಗ್ಗೆ ಜನರು ಪ್ರಶ್ನೆ ಮಾಡ್ತಾರೆ. ಬೇರೆ ಯೂನಿವರ್ಸಿಟಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಯೂನಿವರ್ಸಿಟಿ ಏನು ಭರವಸೆ ಕೊಡುತ್ತೆ ಅಂತಾರೆ. ಜೊತೆಗೆ ಈಗ ಟೀಚಿಂಗ್ ಅಂತ ಬಂದಾಗ ಯಾವ ಎಕ್ಸ್ಪೀರಿಯನ್ಸು ಅದನ್ನು ಈ ಸಂಸ್ಥೆಗೆ ಯಾವ ರೀತಿಯಾಗಿ ದಾರಿ ಎರಿತಾ ಇದ್ದೀರಾ? ಅಲ್ಲ, ನಮಗೆ 28 ವರ್ಷ ನಮಗೆ ಏನು ಸರ್ಕಾರಿ ಕಾಲೇಜಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ನನ್ನೇನು ಎಕ್ಸ್ಪೀರಿಯನ್ಸ್ ಇತ್ತು, ಆ ಎಕ್ಸ್ಪೀರಿಯನ್ಸನ್ನು ನಾನು ಇಲ್ಲಿ ವ್ಯವಸ್ಥಿತವಾಗಿ ಒಂದು ಪರಿಣಾಮಕಾರಿಯಾಗಿ ಉಪಯೋಗಿಸ್ತಾ ಇದ್ದೀನಿ. ಅದನ್ನು ನನ್ನ ಎಕ್ಸ್ಪೀರಿಯನ್ಸನ್ನು ನಮ್ಮ ಟೀಚರ್ಸು, ನಮ್ಮ ಲೆಕ್ಚರರ್ಸ್ ಅಂತ ಏರಿದ್ರೆ ಅವ್ರಿಗೂ ದಾರಿ ಎರಿತಾ ಇದ್ದೀನಿ. ಅದು ನನ್ನ ಒಂದು ಅಕಾಡೆಮಿಕ್ ಸೆಕ್ಷನ್ ಪೂರ್ತಿ ನನ್ನ ಗೈಡೆನ್ಸಲ್ಲೇ ನಡೆಯುತ್ತೆ. ಸೊ ಅದರಿಂದ ನಮಗೆ ವೆರಿ ಗುಡ್ ರಿಸಲ್ಟ್ ಬರುತ್ತೆ. 100% ಈ ಸರಿ ಮೋರ್ ದ್ಯಾನ್ 50% ಏನು ನಾನು ಅಶ್ಯೂರ್ ಮಾಡಿದ್ದು ನೀಟಲ್ಲಿ ಮೆಡಿಕಲ್ ಸೀಟ್, ಫ್ರೀ ಸೀಟ್ ಸಿಗುತ್ತೆ ಅಂತ 100% ಸಿಗುತ್ತೆ. ಸರ್, ನಾವು ಕೂಡ ಗಮನಿಸ್ತಾ ಇದ್ವಿ, ಪೂರ್ತಿ ಕ್ಯಾಂಪಸ್ ಸ್ಟೋರ್ ಮಾಡಿದಂಥ ಸಂದರ್ಭದಲ್ಲಿ ಲ್ಯಾಬ್ಸ್ ಇರ್ಬೋದು, ಅದೇ ರೀತಿಯಾಗಿ ಲೈಬ್ರರಿ ಇರ್ಬೋದು, ಹಾಗೆ ಫುಡ್ ಫೆಸಿಲಿಟಿ ಇರ್ಬೋದು, ಅಕೊಮಡೇಷನ್ ಇರ್ಬೋದು, ಗರ್ಲ್ಸ್ಗೆ ಮತ್ತು ಬಾಯ್ಸ್ಗೆ ಬೇರೆ ಬೇರೆ ನೀವು ಹಾಸ್ಟೆಲ್ಸ್ ಫೆಸಿಲಿಟೀಸನ್ನು ಮಾಡಿದಿರಿ. ಇದೆಲ್ಲವೂ ಕೂಡ ಪೋಷಕರಿಗೆ ಒಂದು ರೀತಿಯಾಗಿ ಭರವಸೆಯನ್ನು ಕೊಡುವಂಥ ವ್ಯವಸ್ಥೆ ಆಗಿತ್ತು. ನಿಜಕ್ಕೂ ಕೂಡ ನಮಗೂ ಖುಷಿ ಅನ್ನಿಸ್ತು ಸರ್. ನೀಟ್ ಎಕ್ಸಾಮ್ ಬರೀಬೇಕು, ನಾವು ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರುವಂಥ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾಗಿ ನಿಮ್ಮ ಸಂಸ್ಥೆ ಭರವಸೆಯ ಬಳಿಕ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.